ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು KSCCF ಅಂದರೆ ರಿಕ್ರೂಟ್ಮೆಂಟ್ ಒಂದು ನೇಮಕಾತಿ 2025ರ ಒಂದು ವಿಡಿಯೋನ ಅದರ ರಿಲೇಟೆಡ್ ಒಂದು ವಿಡಿಯೋನ ಮಾಡಿದ್ವಿ. ಅದರಲ್ಲಿ ಈ ಎಕ್ಸಾಮ್ಗೆ ಯಾವ ಥರ ಸಿಲೆಬಸ್ ಇರುತ್ತೆ ಪ್ಲಸ್ ಆ ಸಿಲೆಬಸ್ನ ಟಾಪಿಕ್ಸ್ ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆಯ್ತಾ, ಆ ಒಂದು ಸಿಲೆಬಸ್ನ ಒಂದೊಂದು ಮಾದರಿ ಪ್ರಶ್ನೆಗಳನ್ನ ಸಮೇತ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಯಾವುದು? ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾ ಮಂಡಳ ನಿಯಮಿತ KSCCF 2025. ಅದರಲ್ಲಿ ಮುಖ್ಯವಾದಂತಹ ಟಾಪಿಕ್ ಯಾವ್ದಪ್ಪ ಅಂದ್ರೆ ಈ ಸಹಕಾರದ ವಿಷಯ. ಹಾಗಾದ್ರೆ ಉಳಿದಂತ ಟಾಪಿಕ್ಸ್ ಯಾವ್ಯಾವು? ಒಂದು ಸಾಮಾನ್ಯ ಕನ್ನಡ ಆಗಿರ್ಬೋದು, ಜನರಲ್ ಇಂಗ್ಲಿಷ್ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, ಒಂದು GK, ಆಮೇಲೆ ಇದು ಯಾವುದು ಭಾರತದ ಸಂವಿಧಾನ, ಅದಾದ್ಮೇಲೆ ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳು ಅಂತ ಹೇಳ್ಬಿಟ್ಟು ಆ ಒಂದು ಟಾಪಿಕ್ ನ ಬಗ್ಗೆ ಒಂದು ಅದರ ರಿಲೇಟೆಡ್ ಒಂದು ಸ್ಯಾಂಪಲ್ ಪ್ರಶ್ನೆಗಳು ಸಮೇತ ನಾವು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ವಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾರ್ಯಾರಿಗೆಲ್ಲ ಆ ವಿಡಿಯೋ ನೋಡಿಲ್ಲ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ನಾನು ಹಾಕಿರ್ತೀನಿ. ಫಸ್ಟ್ ಆ ವಿಡಿಯೋ ನೋಡಿ, ಅದಾದ್ಮೇಲೆ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಅದರಲ್ಲಿ ಮುಖ್ಯವಾದಂತಹ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಸಹಕಾರ ವಿಷಯ. ಸಹಕಾರ ಅಂದ್ರೆ ಕೋಆಪರೇಟಿವ್ ಸೊಸೈಟಿ ರಿಲೇಟೆಡ್ ಟಾಪಿಕ್ಸ್ ಯಾವುದೇ ತರ ಎಕ್ಸಾಮ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈ KSCCF ಎಕ್ಸಾಮ್ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಮುಂದೆ KMF, ಇವೆಲ್ಲ ರಿಲೇಟೆಡ್ ಎಕ್ಸಾಮ್ಸ್ಗೆ ಈ ಒಂದು ಟಾಪಿಕ್ ಅಂದ್ರೆ ಈ ಒಂದು ವಿಭಾಗದಿಂದ, ಈ ಒಂದು ಸೆಕ್ಷನ್ ಇಂದ ಸುಮಾರು ಪ್ರಶ್ನೆಗಳು ಅಂದ್ರೆ 50 ಪ್ರಶ್ನೆಗಳನ್ನ ಕೇಳ್ತಾರೆ. 50 ಪ್ರಶ್ನೆಗಳ ಒಂದು ಟಾಪಿಕ್ ಇದಾಗಿರೋದ್ರಿಂದ ಇದರ ಒಂದು ಉಪ ವಿಷಯಗಳು, ಸಬ್ ಟಾಪಿಕ್ಸ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರ ರಿಲೇಟೆಡ್ ಯಾವ್ಯಾವ ತರ ಪ್ರಶ್ನೆ ಕೇಳಬಹುದು ಅನ್ನೋದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸಹಕಾರದ ವಿಷಯ ಅಂತ ಹೇಳ್ಬಿಟ್ಟು ನಮ್ಗೆ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ತರ ಸಬ್ ಟಾಪಿಕ್ಸ್ ಇದಾವೆ ಅಂದ್ರೆ ಸಹಕಾರದ ಪರಿಭಾಷೆ ಮತ್ತು ಅದರ ಅರ್ಥ. ಇದು ಮೇನ್ ಸಹಕಾರ ಅಂದ್ರೆ ಏನು, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದರ ತತ್ವಗಳು, ಸಹಕಾರದ ತತ್ವಗಳನ್ನು ಕೂಡ ಒಂದು ಟಾಪಿಕ್ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಅದರ ಸಂಘದ ವಿಧಗಳು, ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಓಕೆನಾ. ಸಹಕಾರಿ ಸಂಘಗಳ ರಚನೆ ಮತ್ತು ವ್ಯವಸ್ಥೆ, ಸ್ಟ್ರಕ್ಚರ್ ಅಂಡ್ ಆರ್ಗನೈಸೇಷನ್ ಆಫ್ ಕೋಆಪರೇಟಿವ್ಸ್ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಸಹಕಾರ ಸಂಘಗಳ ನೋಂದಣಿ ಪ್ರಕ್ರಿಯೆ ಮತ್ತು ಕಾನೂನು ಅಂದ್ರೆ ರಿಜಿಸ್ಟ್ರೇಷನ್ ಅಂಡ್ ಲೀಗಲ್ ಫ್ರೇಮ್ವರ್ಕ್ ಆಫ್ ಕೋಆಪರೇಟಿವ್ಸ್, ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಓಕೆನಾ. ಇದ್ರ ಬಗ್ಗೆನೂ ನಾವು ನೋಟ್ಸ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ನೋಟ್ಸ್ ಮಾಡ್ಕೋಬೇಕಪ್ಪ ಅಂದ್ರೆ ಸಹಕಾರಿ ಸಂಘಗಳ ಉದ್ದೇಶ ಏನು, ಸಹಕಾರಿ ಸಂಘಗಳ ಉದ್ದೇಶ ಏನು, ಅವುಗಳ ಕಾರ್ಯವಿಧಾನ ಏನು, ಅವುಗಳಿಂದ ಏನು ಉಪಯೋಗ, ಅದರಿಂದ ಯಾರಿಗೆ ಅನುಕೂಲ ಅನ್ನೋದ್ರ ಬಗ್ಗೆನೂ ನಾವು ಟಾಪಿಕ್ಸ್ ನ ಒಂದು ನೋಟ್ ಮೇಕಿಂಗ್ ನ ಮಾಡ್ಕೊಳ್ತಾ ಇರಬೇಕು. ಇದ್ರ ಬಗ್ಗೆ ಇದ್ರ ರಿಲೇಟೆಡ್ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ. ನೆಕ್ಸ್ಟ್ ಸಹಕಾರದ ಹಣಕಾಸು ಮತ್ತು ನಿರ್ವಹಣೆ ಅಂದ್ರೆ ಒಂದು ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಬ್ಯಾಂಕ್ ಬಂತು ಅಂದ್ರೆ ಅದರ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ ಕೋಆಪರೇಟಿವ್ಸ್, ಇದ್ರ ಬಗ್ಗೆನೂ ನಾವು ನೋಟ್ ಮೇಕಿಂಗ್ ನ ಮಾಡ್ಕೋಬೇಕು. ಹಾಗಾದ್ರೆ ನೆಕ್ಸ್ಟ್ ಒಂದು ಕರ್ನಾಟಕ ಸಹಕಾರ ಅಂದ್ರೆ ಕೋಆಪರೇಟಿವ್ ಆಯ್ತು. ಆಗ ಪರ್ಟಿಕ್ಯುಲರ್ಲಿ ಪರ್ಟೈನಿಂಗ್ ಟು ರಾಜ್ಯಕ್ಕೆ ಸಂಬಂಧಪಟ್ಟಂತೆನೂ ಏನು ಕರ್ನಾಟಕ ಸಹಕಾರ ಗ್ರಾಹಕರ ಮಹಾಮಂಡಳದ ಒಂದು ಪಾತ್ರ ಅಂದ್ರೆ ನಾವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದೀವಿ
ಅನ್ನೋದ್ರ ಬಗ್ಗೆ, ಸಪೋಸ್ KMF ಎಕ್ಸಾಮ್ ಒಂದು ಕರೀತಾರ ಅನ್ಕೊಳ್ಳಿ, ಇದ್ರ ಬಗ್ಗೆ ಈ ಒಂದು ಸಂಸ್ಥೆಯ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಈ ಒಂದು ಸಂಸ್ಥೆ ರಿಲೇಟೆಡ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆ ಒಂದು ಸಂಸ್ಥೆಯ ಬಗ್ಗೆ ಅದರ ಬ್ಯಾಕ್ ಗ್ರೌಂಡ್ ಏನು, ಅದರ ಹಿನ್ನೆಲೆ ಏನು, ಆ ಅದರ ಅದರ ಒಂದು ಸ್ಥಾಪಕರು ಯಾರು, ಅದರ ಸ್ಥಾಪನೆ ಆಗಿದ ವರ್ಷ ಯಾವುದು ಅನ್ನೋದ್ರ ಬಗ್ಗೆನೂ ನಾವು ಕೂಲಂಕುಷವಾಗಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ನಾವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಿ ಈಗ ಸದ್ಯಕ್ಕೆ ಅಂದ್ರೆ, ಕರ್ನಾಟಕ ಸಹಕಾರ ಗ್ರಾಹಕ ಗ್ರಾಹಕರ ಮಹಾಮಂಡಳದ ಪಾತ್ರ, ಇದ್ರ ಬಗ್ಗೆನೂ ನಾವು ನೋಟ್ಸ್ ಮೇಕಿಂಗ್ ನ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ನಾವು ನೋಟ್ ಮೇಕಿಂಗ್ ಮಾಡ್ಕೋಬೇಕು, ಯಾವ್ದ್ರ ಬಗ್ಗೆ ಒಂದು ತಿಳ್ಕೊಬೇಕಾಗುತ್ತೆ ಅಂದ್ರೆ, ಸಹಕಾರ ಸಂಘಗಳು ಎದುರಿಸುವ ಸವಾಲುಗಳು ಮತ್ತು ಸಮಸ್ಯೆಗಳು ಅಂತ. ಓಕೆ, ಸಹಕಾರ ಸಂಘಗಳಾಯ್ತು, ಅದರ ಸವಾಲುಗಳು ಏನು, ಅದರ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ. ಚಾಲೆಂಜಸ್ ಫೇಸ್ಡ್ ಬೈ ದ ಕೋಆಪರೇಟಿವ್ಸ್, ಯಾವ್ಯಾವ ತರ ಸಮಸ್ಯೆಗಳು ಒಂದು ಈ ಸಹಕಾರ ಸಂಘಗಳಾಗಿರ್ಬೋದು, ಈ ಸಹಕಾರ ಒಂದು ಬ್ಯಾಂಕ್ಗಳಾಗಿರ್ಬೋದು ಎದುರಿಸ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್, ಸಹಕಾರಿ ಸಂಘಗಳ ಒಂದು ಪರಿಶೀಲನೆ ಮತ್ತು ನಿಯಂತ್ರಣ ಅಂತ ಅಂದ್ರೆ, ಆಡಿಟಿಂಗು ಅಂದ್ರೆ ಒಂದು ಯಾವುದೇ ಒಂದು ಸಹಕಾರ ಸಂಘ ಆಗಿರ್ಬೋದು, ಸಹಕಾರ ಒಂದು ಬ್ಯಾಂಕ್ ಆಗಿರ್ಬೋದು, ಅದು ಒಂದು ಒಂದು ಅಂದ್ರೆ ಒಂದು ವೈಟ್ ಪೇಪರ್ ತರ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಅಂದ್ರೆ ಮುಕ್ತವಾಗಿರ್ಬೇಕು. ಅಂದ್ರೆ ಅದರ ಒಂದು ಏನು ಪರಿಶೀಲನೆಯನ್ನ ಪ್ರತಿ ವರ್ಷನೂ ಅಥವಾ ಪ್ರತಿ ಒಂದು ಹಣಕಾಸು ವರ್ಷಕ್ಕೊಮ್ಮೆ ಅದರ ಒಂದು ಪರಿಶೀಲನೆ ನಡೆಸ್ತಾ ಹೋಗ್ತಾ ಇದ್ರೆ, ಅದರಲ್ಲಿ ಯಾವುದೇ ಆದಂತಹ ಕುಂದುಕೊರತೆಗಳಾಗಿರ್ಬೋದು, ಯಾವುದೇ ಆತರ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನ ಸರಿಪಡಿಸ್ತಕ್ಕಂತ ಒಂದು ವ್ಯವಸ್ಥೆ ಆಗ್ತಾ ಇರುತ್ತೆ. ಆಗಿರೋದ್ರಿಂದ ಈ ಒಂದು ಪಾಯಿಂಟ್ ಬಗ್ಗೆನೂ, ಈ ಒಂದು ವಿಷಯ ಬಗ್ಗೆನೂ ನಾವು ತಿಳ್ಕೊಳ್ಳೋದು ಅತ್ಯಮೂಲ್ಯವಾಗಿರುತ್ತೆ. ನೆಕ್ಸ್ಟ್, ಮೀಸಲಾತಿ ವ್ಯವಸ್ಥೆ ಮತ್ತು ಹಿನ್ನೆಲೆ. ಓಕೆ, ಇದೆಲ್ಲ ಆದ್ಮೇಲೆ ರಿಸರ್ವೇಶನ್ ಸಿಸ್ಟಮ್, ಈ ಸಹಕಾರದಲ್ಲಿ ಯಾವ ತರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಕೋಆಪರೇಟಿವ್ ಒಂದು ಸಂಘಗಳಾಗಿರ್ಬೋದು, ಅದರಲ್ಲಿ ಒಂದು ಮೀಸಲಾತಿ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಓಕೆನಾ? ಹಾಗಾದ್ರೆ ಯಾವ ತರ ಪ್ರಶ್ನೆಗಳು ಕೇಳಬಹುದು ಅಂದ್ರೆ, ಮೊದಲನೇದಾಗಿ ಸಹಕಾರದ ಅರ್ಥ ಮತ್ತು ಪರಿಭಾಷೆ, ಇದ್ರ ಬಗ್ಗೆ ಯಾವ ಟೈಪ್, ಯಾವ ವಿಧವಾದಂತಹ ಪ್ರಶ್ನೆಗಳು ಕೇಳಬಹುದು ಅಂದ್ರೆ, ಸಹಕಾರ ಅಂದ್ರೆ ಏನು, ಫಸ್ಟ್ ಇದು ತಿಳ್ಕೊಬೇಕು ನಾವು. ಸಹಕಾರ ಅಂದ್ರೆ ಸ್ವತಃ ಸೇವೆ ಮತ್ತು ಸಹಾಯದ ತತ್ವ ಇದು. ಆಮೇಲೆ ಸಹಕಾರದ ಪ್ರಮುಖ ಲಕ್ಷಣ ಯಾವುದು ಅಂದ್ರೆ, ಸದಸ್ಯರ ಸ್ವತಂತ್ರ ಸೇರ್ಪಡೆ. ಇದು ಯಾವುದೇ ಒತ್ತಾಯಪೂರ್ವಕವಾಗಿ ಸೃಷ್ಟಿ ಮಾಡಿರೋದು ಆಗಿರೋದಿಲ್ಲ. ಆಯ್ತಾ? ಪರಸ್ಪರ ಹೊಂದಾಣಿಕೆಯಿಂದ, ಪರಸ್ಪರ ಎಲ್ಲರ ಒಪ್ಪಿಗೆಯಿಂದ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಇದು ಸದಸ್ಯರ ಸ್ವತಂತ್ರ ಸೇರ್ಪಡೆ ಆಗಿರುತ್ತೆ. ನೆಕ್ಸ್ಟ್, ಯಾವ ತರ ವಿಶ್ವ ಸಹಕಾರ ಸಂಘಗಳ ದಿನ ಯಾವುದು, ಇದ್ರ ಬಗ್ಗೆನೂ ಒಂದು ಪ್ರಶ್ನೆ ಕೇಳ್ತಾರೆ. ಈ ಟೈಪ್ ಪ್ರಶ್ನೆಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್, ಈ ತತ್ವಗಳು ಏನು, ಸಹಕಾರದ ಪ್ರಿನ್ಸಿಪಲ್ಸ್ ಏನು, ಇದು ತತ್ವ ಏನು, ಸಹಕಾರದ ತತ್ವ ಏನು ಅಂದ್ರೆ, ಒಂದು ಸದಸ್ಯ ಅಥವಾ ಒಂದು ಮತ, ಈ ಯಾವ ತತ್ವದಲ್ಲಿ ಬರುತ್ತೆ ಅಂದ್ರೆ, ಒಂದು ಪ್ರಭುತ್ವ ಮತ್ತು ಪ್ರಭಾರಿ ಅಂತ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಇದು. ನೆಕ್ಸ್ಟ್, ಸಹಕಾರದ ಸ್ವತಂತ್ರತೆ ಮತ್ತು ಸ್ವಾಯತ್ತತೆ ತತ್ವದ ಅರ್ಥ ಏನು ಅಂತ ಪ್ರಶ್ನೆಗಳು, ಈ ಟೈಪ್ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ. ಇದು ಉತ್ತರ ಬಂದ್ಬಿಟ್ಟು ಸದಸ್ಯರ ನಿರ್ಣಯ ಸ್ವಾತಂತ್ರ್ಯ ಅಂತ. ಓಕೆ, ನೆಕ್ಸ್ಟ್, ಈ ತತ್ವಗಳ ಮೇಲೆ ಇನ್ನೂ ಯಾವ ತರ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಸದಸ್ಯರ ಶಿಕ್ಷಣ ಮತ್ತು ತರಬೇತಿಯ ತತ್ವದ ಪ್ರಾಮುಖ್ಯತೆ ಏನು ಅಂತಾನು ಕೇಳ್ತಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸದಸ್ಯರ ಜಾಗೃತಿಯು ಮತ್ತು ಸಂಘಟನೆ ಅಂತ. ನೆಕ್ಸ್ಟ್, ಈ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ. ಓಕೆ, ಯಾವ್ಯಾವ ತರ ವಿಧಗಳಿದಾವೆ, ಈ ಸಹಕಾರಿ ಸಂಘಗಳ ವಿಧಗಳು ಯಾವ್ಯಾವು ಅನ್ನೋದ್ರ ಬಗ್ಗೆನೂ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ನೋಟ್ಸ್ ಮೇಕಿಂಗ್ ಮಾಡ್ಕೊಂಡ್ಬಿಟ್ಟು ಅದರ ರಿಲೇಟೆಡ್ ಪ್ರಶ್ನೆಗಳನ್ನ ನಾವು ಕೇಳ್ತಾ ಹೋಗ್ಬೇಕು. ಓಕೆ, ಕೃಷಿ ಸಹಕಾರವು ಯಾವ ವಿಧವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ. ಓಕೆನಾ? ಒಂದು, ಕೃಷಿ ಉಪಕರಣಗಳ ವಿತರಣೆ, ವಿವಿಧ ಉತ್ಪನ್ನಗಳ ಮಾರಾಟ, ಕೃಷಿಕರಿಗೆ ಸಾಲ ನೀಡುವುದು, ಈ ಮೇಲಿನ ಎಲ್ಲ ಅಂತ. ಉತ್ತರ ಬಂದ್ಬಿಟ್ಟು ಈ ಮೇಲಿನ ಎಲ್ಲವೂ. ಆಯ್ತಾ? ನೆಕ್ಸ್ಟ್, ಸಹಕಾರಿ ಬ್ಯಾಂಕ್ ಯಾವ ಪ್ರಕಾರದ ಒಂದು ಸಂಸ್ಥೆಯಾಗಿದೆ ಅಂದ್ರೆ, ಇದು ಹಣಕಾಸು ಸಹಕಾರಿ ಬ್ಯಾಂಕ್ ಆಗಿದೆ. ಅಂದ್ರೆ ಹಣಕಾಸಿನ ಒಂದು ಸಹಾಯ ಮಾಡುವ ಉದ್ದೇಶಕ್ಕಾಗಿ ಸ್ಥಾಪನೆ ಆಗಿರೋದ್ರಿಂದ ಇದು ಸಹಕಾರಿ ಬ್ಯಾಂಕು, ಇದು ಹಣಕಾಸು ಸಹಕಾರಿ ಪ್ರಕಾರದ ಒಂದು ಸಂಸ್ಥೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಓಕೆ, ಉತ್ಪಾದಕ ಸಹಕಾರಿ ಸಂಘಗಳ ಉದ್ದೇಶ ಏನು ಅಂತ.
ಓಕೆ. ಉತ್ಪಾದನೆ ಮತ್ತು ಮಾರಾಟನ, ಸಾಲ ಬಿಡುಗಡೆನ, ಉತ್ಪಾದನೆಯ ಕಲ್ಪನೆ, ಸದಸ್ಯರ ಧನ ಸಹಾಯಕತೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಉತ್ಪಾದನೆ ಮತ್ತು ಮಾರಾಟ. ಅಂದ್ರೆ ಉತ್ಪಾದಕ ಸಹಕಾರಿ ಸಂಘಗಳ ಏನ್ ಮೇನ್ ಇಂಟೆನ್ಷನ್ ಏನು, ಅದರ ಉದ್ದೇಶ ಏನಪ್ಪ ಅಂದ್ರೆ ಉತ್ಪಾದನೆ ಮಾಡುವುದು ಮತ್ತು ಅದನ್ನು ಮಾರಾಟ ಮಾರೋದು ಆಗಿರುತ್ತೆ. ಅದರಲ್ಲಿ ನೆಕ್ಸ್ಟ್ ಸಬ್ ಟಾಪಿಕ್ ಬಂದ್ಬಿಟ್ಟು ಯಾವುದು, ಸಹಕಾರಿ ಸಂಘಗಳ ರಚನೆ ಮತ್ತು ನಿರ್ವಹಣೆ. ಓಕೆ. ಏನು ಇದ್ರ ಮೇಲೆ ಯಾವ ತರ ಪ್ರಶ್ನೆಗಳು ಕೇಳ್ತಾರೆ, ಸಹಕಾರಿ ಸಂಘದ ಆಡಳಿತ ಯಾವ ಮಂಡಳಿಯನ್ನು ಸೇರಿಕೊಂಡಿದೆ ಅಂತ ಕೇಳಿದರೆ ಇದು ಆಡಳಿತ ಮಂಡಳಿಯನ್ನು ಸೇರಿಕೊಂಡಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳನ್ನು ಸಮೇತ ಕೇಳ್ತಾ ಇರ್ತಾರೆ. ಸಹಕಾರಿ ಸಂಘದ ಪ್ರಧಾನ ಕಾರ್ಯನಿರ್ವಾಹಕರು ಯಾರಾಗಿರ್ತಾರಪ್ಪ ಅಂದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕರು. ಓಕೆನಾ. ನೆಕ್ಸ್ಟ್ ಸದಸ್ಯರ ಒಂದು ಸಾಮಾನ್ಯ ಸಭೆಯ ಪಾತ್ರ ಏನು ಅಂತ ಕೇಳಿದರೆ ಇದಕ್ಕೆ ನುಡಿವೇಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಆಗಿರುತ್ತೆ. ಓಕೆ. ನೆಕ್ಸ್ಟ್ ಸಬ್ ಟಾಪಿಕ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಅಂಡ್ ಲೀಗಲ್ ಫ್ರೇಮ್ವರ್ಕ್ ಅಂತ, ಅಂದ್ರೆ ಸಹಕಾರಿ ಸಂಘಗಳ ಒಂದು ನೋಂದಣಿ ಮತ್ತು ಕಾನೂನು ಅಂತ. ಹಾಗಾದ್ರೆ ಯಾವ ತರ ಪ್ರಶ್ನೆಗಳು ಕೇಳ್ತಾರೆ, ಸಹಕಾರಿ ಸಂಘದ ನೋಂದಣಿ ಯಾವ ಕಾಯ್ದೆಯ ಅಡಿಯಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದು 1960ರ ಸಹಕಾರಿ ಸಂಘಗಳ ಕಾಯ್ದೆಯ ಅನುಸಾರ ಒಂದು ಅದರ ಅಡಿಯಲ್ಲಿ ಒಂದು ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ. ಓಕೆ. ನೆಕ್ಸ್ಟ್ ಸಹಕಾರಿ ಸಂಘದ ನಿಯಮಾವಳಿಗಳನ್ನು ಯಾರು ಸಂಸ್ಕರಿಸುತ್ತಾರೆ ಅಂತ ಕೇಳಿದರೆ ಪ್ರಾಧಿಕಾರಿಗಳು. ಉತ್ತರ ಬಂದ್ಬಿಟ್ಟು ಪ್ರಾಧಿಕಾರಿಗಳು. ಸಹಕಾರಿ ಸಂಘವು ಯಾವ ಪ್ರಕಾರದ ಒಂದು ಸಂಸ್ಥೆಯಾಗಿರಬೇಕು, ಇದು ನಿಸ್ವಾರ್ಥ ಮತ್ತು ಸಮುದಾಯ ಕೇಂದ್ರಿತ ಒಂದು ಸಂಸ್ಥೆ ಆಗಿರಬೇಕು. ಓಕೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಇದರಲ್ಲಿ ಆಪ್ಷನ್ ಅಲ್ಲಿ ನಾವು ಕೊಟ್ಟಿರೋದ್ರಲ್ಲಿ ಸರಿಯಾದ ಒಂದು ಆಪ್ಷನ್ ನ ತಿಳ್ಕೋಬೇಕು. ಅದನ್ನೇ ಉತ್ತರವಾಗಿ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಆಯ್ತಾ. ನೆಕ್ಸ್ಟ್ ಸಬ್ ಟಾಪಿಕ್ ಬಂದ್ಬಿಟ್ಟು ಸಹಕಾರಿ ಸಂಘಗಳ ಉದ್ದೇಶಗಳು ಏನು, ಸಹಕಾರಿ ಸಂಘಗಳ ಉದ್ದೇಶಗಳ ಮೇಲೆ ಯಾವ ತರ ಪ್ರಶ್ನೆಗಳು ಕೇಳ್ತಾರೆ, ಸಹಕಾರಿ ಸಂಘಗಳ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಬಂದ್ಬಿಟ್ಟು ಸದಸ್ಯರ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆ ಮಾಡತಕ್ಕಂಥದ್ದು ಒಂದು ಸಹಕಾರಿ ಸಂಘಗಳ ಪ್ರಮುಖ ಉದ್ದೇಶ ಆಗಿರುತ್ತೆ. ಆಯ್ತಾ. ನೆಕ್ಸ್ಟ್ ಸಹಕಾರಿ ಸಂಘಗಳು ಸದಸ್ಯರೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರುತ್ತಾರೆ, ಪರಸ್ಪರ ಅಂದ್ರೆ ಸಹಾಯ ಮತ್ತು ಸಹಕಾರ ಸಂಬಂಧವನ್ನು ಹೊಂದಿರುತ್ತಾರೆ ಅನ್ನೋದು ಉತ್ತರ ಆಗಿರುತ್ತೆ. ಸಹಕಾರಿ ಸಂಸ್ಥೆಗಳ ಗುರಿ ಯಾವುದು, ಸದಸ್ಯರ ಆರ್ಥಿಕ ಸಮೃದ್ಧಿಯನ್ನು ನೀಡುವುದೇ ಸಹಕಾರಿ ಸಂಸ್ಥೆಗಳ ಗುರಿ ಆಗಿರುತ್ತೆ. ನೆಕ್ಸ್ಟ್ ಸಹಕಾರಿ ಹಣಕಾಸು ಮತ್ತು ನಿರ್ವಹಣೆ ಅಂದ್ರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕಲ್ವಾ, ಅದ್ರ ಮೇಲ್ಗಡೆ ಯಾವ ತರ ಪ್ರಶ್ನೆಗಳು ಕೇಳ್ಬೋದಪ್ಪ ಅಂದ್ರೆ ಸಹಕಾರಿ ಸಂಘಗಳ ಹಣಕಾಸಿಗೆ ಮೂಲ ಆದಾಯ ಯಾವುದು, ಅದರಲ್ಲಿ ಮೇಲಿನ ಎಲ್ಲವನ್ನೂ ಬರ್ತವೆ. ಯಾವ್ಯಾವು, ಸಾಲಗಳು, ಸದಸ್ಯರ ಷೇರು ಹೂಡಿಕೆ, ಸರ್ಕಾರದ ಅನುದಾನ, ಇವು ಮೂರನ್ನು ಒಳಗೊಂಡಿರುತ್ತೆ. ಓಕೆ. ನೆಕ್ಸ್ಟ್ ಸಹಕಾರಿ ಸಂಘದಲ್ಲಿ ಖರ್ಚು ನಿರ್ವಹಣೆ ಯಾರು ನೋಡ್ಕೊಳ್ತಾರೆ ಅಂದ್ರೆ ಆಡಳಿತ ಮಂಡಳಿ, ಮ್ಯಾನೇಜ್ಮೆಂಟ್. ಆಡಳಿತ ಮಂಡಳಿ ಇದರ ಒಂದು ಖರ್ಚು ನಿರ್ವಹಣೆಯನ್ನು ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಸಹಕಾರಿ ಸಂಘದ ಹಣಕಾಸಿನ ಸ್ಥಿರತೆ ಏಕೆ ಮುಖ್ಯ ಅಂದ್ರೆ ಸದಸ್ಯರ ಭರವಸೆಗಾಗಿ. ಹಣಕಾಸಿನ ನಿರ್ವಹಣೆ ಯಾಕೆ ಮುಖ್ಯ ಅಂದ್ರೆ ಅದರ ಒಂದು ಸದಸ್ಯರ ಒಂದು ನಂಬಿಕೆ ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ ಒಂದು ಹಣಕಾಸಿನ ಒಂದು ನಿರ್ವಹಣೆಯನ್ನು ಸ್ಥಿರತೆ ಬೇಕೇ ಬೇಕಾಗುತ್ತೆ. ಆಯ್ತಾ. ನೆಕ್ಸ್ಟ್ ಸಬ್ ಟಾಪಿಕ್ ಬಂದ್ಬಿಟ್ಟು ದ ರೋಲ್ ಆಫ್ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳದ ಪಾತ್ರ ಏನು, ಅದರ ಪಾತ್ರ ಏನು, ಈಗ ನಾವು ಪ್ರಿಪೇರ್ ಆಗತಕ್ಕಂತ ಸಂಸ್ಥೆಯ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೋಬೇಕು. ಹಾಗಾದ್ರೆ ಯಾವ ತರ ಪ್ರಶ್ನೆ, ಕರ್ನಾಟಕ ಸಹಕಾರಿ ಮಹಾಮಂಡಳದ ಮುಖ್ಯ ಉದ್ದೇಶವೇನು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಸಹಕಾರಿ ಸಂಘಗಳಿಗೆ ಗ್ರಾಹಕ ವಸ್ತುಗಳ ಸರಬರಾಜು ಮಾಡುವುದೇ ಇದರ ಒಂದು ಉದ್ದೇಶ ಆಗಿರುತ್ತೆ. ಇತರನು ತಿಳ್ಕೊಬಹುದು. ಮಹಾಮಂಡಳದ ಅಧಿಕೃತ ವೆಬ್ಸೈಟ್ ಯಾವುದು ಅಂತನೂ ಕೇಳ್ಬೋದು. ಇದಕ್ಕೆ ಬಂದ್ಬಿಟ್ಟು ವರ್ಚುವಲ್ ಆಫೀಸ್, ಇದು ಉತ್ತರ ಬಂದ್ಬಿಟ್ಟು KSCCF ವರ್ಚುವಲ್ ಆಫೀಸ್ EERP.com/KSCCF ಅಂತಾನು ಕೇಳಬಹುದು. ಸಹಕಾರಿ ಸಂಘಗಳು ಎದುರಿಸುವ ಸವಾಲುಗಳು, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಯಾವ್ಯಾವ ತರ, ವಾಟ್ ಆರ್ ದ ಚಾಲೆಂಜ್ ಫೇಸ್ಡ್ ಬೈ ದ ಕೋಆಪರೇಟಿವ್ಸ್ ಅನ್ನೋದ್ರ ಬಗ್ಗೆನೂ ನಾವು
ನೋಟ್ಸ್ ಮಾಡ್ಕೋಬೇಕು, ಪ್ಲಸ್ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸಹಕಾರಿ ಸಂಘಗಳ ಪ್ರಧಾನ ಸಮಸ್ಯೆ ಏನು? ರಾಜಕೀಯ ಹಸ್ತಕ್ಷೇಪ ಇರುತ್ತೆ, ಹಣಕಾಸಿನ ಕೊರತೆ ಇರುತ್ತೆ, ನಿರ್ವಹಣಾ ಸಮಸ್ಯೆಗಳು. ಈ ಮೂರೂ ಮೇನ್ ಚಾಲೆಂಜಸ್ ಯಾವ್ಯಾವುದಕ್ಕೆ? ಸಹಕಾರಿ ಸಂಘಗಳಿಗೆ. ಆಯ್ತಾ? ನೆಕ್ಸ್ಟ್, ಸದಸ್ಯರ ಜಾಗೃತಿಯ ಕೊರತೆ ಹೇಗೆ ಸವಾಲಾಗುತ್ತೆ? ಸದಸ್ಯರ ಭಾಗವಹಿಸೋಕೆ ಯಾರ್ಯಾರು ಸದಸ್ಯರು ಭಾಗವಹಿಸಕ್ಕೆ ಬರಲ್ವಲ್ಲ ಅವ್ರಿಗೆ ಈ ಜಾಗೃತಿಯ ಕೊರತೆ ಉಂಟಾಗುತ್ತೆ. ಹಾಗಾದ್ರೆ ಉತ್ತರ ಬಂದ್ಬಿಟ್ಟು ಸದಸ್ಯರ ಭಾಗವಹಿಸುವ ಕೊರತೆ ಅನ್ನೋದು ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಸಹಕಾರಿ ಸಂಘಗಳಿಗೆ ಬಾಹ್ಯ ಸ್ಪರ್ಧೆ ಯಾವ ರೀತಿಯಲ್ಲಿ ಒಂದು ಸವಾಲು ಅಂತ ಹೇಳ್ಬಿಟ್ಟು, ಮಾರುಕಟ್ಟೆ ವಿಸ್ತರಣೆ ತುಂಬಾ ಅವಶ್ಯಕತೆ. ಆಯ್ತಾ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಮಾರುಕಟ್ಟೆ ವಿಸ್ತರಣೆ ಅವಶ್ಯಕತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆಡಿಟ್ ಅಂಡ್ ಕಂಟ್ರೋಲ್ ಆಫ್ ಕೋಆಪರೇಟಿವ್, ಸಹಕಾರಿ ಸಂಘಗಳ ಒಂದು ಪರಿಶೀಲನೆ ಮತ್ತು ನಿಯಂತ್ರಣ. ಹಾಗಾದ್ರೆ ಸಹಕಾರಿ ಸಂಘಗಳ ಪರಿಶೀಲನೆ ಯಾರು ಮಾಡ್ತಾರೆ ಅಂದ್ರೆ ರಿಜಿಸ್ಟ್ರಾರ್ ಆಫ್ ಸಹಕಾರ ಸಂಘಗಳು. ಒಂದು ಸಹಕಾರ ಸಂಘಗಳಲ್ಲಿ ಒಬ್ರು ರಿಜಿಸ್ಟ್ರಾರ್ ಇರ್ತಾರಲ್ವಾ, ಅವರು ಈ ಒಂದು ಪರಿಶೀಲನೆ ಮತ್ತು ನಿಯಂತ್ರಣವನ್ನು ಮಾಡ್ತಾರೆ. ವರ್ಷ ಅಥವಾ ಕಾಲಕ್ಕೆ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ಕುಂದುಕೊರತೆಗಳು ಕಂಡು ಬಂದಲ್ಲಿ, ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನು ಬಗೆಹರಿಸುವ ಕೆಲಸವನ್ನು ಮ್ಯಾನೇಜ್ಮೆಂಟ್ ಮಾಡುತ್ತೆ. ಆಯ್ತಾ? ನೆಕ್ಸ್ಟ್, ಸಹಕಾರಿ ಸಂಘಗಳ ನಿಯಮಾವಳಿಗಳನ್ನು ಪರಿಶೀಲಿಸುವುದು ಹೇಗೆ ಅಂತ ಕೇಳಿದರೆ, ಒಂದು ಲಿಖಿತ ದಾಖಲೆಗಳ ಮೂಲಕ, ಕಚೇರಿಯ ಒಂದು ಭೇಟಿಯ ಮೂಲಕ, ಸದಸ್ಯರನ್ನೊಂದು ಸಭೆ ಕರೆಯುವ ಮೂಲಕನೂ ಈ ಒಂದು ಸಹಕಾರಿ ಸಂಘದ ನಿಯಮಾವಳಿಗಳನ್ನು ಪರಿಶೀಲಿಸುವುದು ನಡೀತದೆ. ಓಕೆ. ನೆಕ್ಸ್ಟ್, ಸಹಕಾರಿ ಸಂಘದ ನಿಯಂತ್ರಣದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇದು ನೈತಿಕತೆ ಮತ್ತು ಕಾರ್ಯದಕ್ಷತೆಯನ್ನು ಒಂದು ಖಾತ್ರಿಪಡಿಸ್ಕೊಳ್ಳೋದು ಆಗಿರುತ್ತೆ. ನೆಕ್ಸ್ಟ್, ಈ ಸಹಕಾರಿ ಒಂದು ಸಂಸ್ಥೆಗಳಲ್ಲಾಗಿರ್ಬೋದು, ಸಂಘದಲ್ಲಾಗಿರ್ಬೋದು, ಮೀಸಲಾತಿ ವ್ಯವಸ್ಥೆ ಬಗ್ಗೆನೂ ನಾವು ತಿಳ್ಕೊಳ್ಳೋದು ತುಂಬಾ ಪ್ರಾಮುಖ್ಯತೆಯನ್ನು ಒಳಗೊಂಡಿರುತ್ತೆ. ಹಾಗಾದ್ರೆ ಮೀಸಲಾತಿ ಪ್ರಮಾಣ ಪತ್ರ ಪಡೆಯಬೇಕಾದ ಅಧಿಕಾರಿ ಯಾರು ಅಂತ ಕೇಳಿದರೆ, ಅದಕ್ಕೆ ಯಾರು ಮೀಸಲಾತಿ ಪ್ರಮಾಣ ಪತ್ರ ಕೊಡೋದಂದ್ರೆ ಆಯಾ ಒಂದು ರಾಜ್ಯದ, ಆಯಾ ಜಿಲ್ಲೆಯ, ಆಯಾ ತಾಲೂಕಿನ ಒಂದು ತಹಸೀಲ್ದಾರರು ಈ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ವಿಕಲಚೇತನರಿಗೆ ಮೀಸಲಾತಿ ನೀಡುವ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗಿರುವವರ ಆಯ್ಕೆಯಾದ ಅಂಗವಿಕಲತೆ ಪ್ರಮಾಣ ಎಷ್ಟಾಗಿರ್ಬೇಕು ಅಂದ್ರೆ ಉತ್ತರ ಬಂದ್ಬಿಟ್ಟು 40% ಅಥವಾ ಅದಕ್ಕೂ ಹೆಚ್ಚು ಇರಬೇಕು. ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಧಾನಸಭಾ ಮೀಸಲಾತಿ ಪ್ರಕಾರ ಅರ್ಹತೆ ಪ್ರಮಾಣ ಪತ್ರ ನೀಡುವ ಅಧಿಕಾರಿ ಯಾರು ಅಂತ ಈ ಟೈಪ್ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಬಂದ್ಬಿಟ್ಟು ವಿಭಾಗದ ಸಹಾಯಕ ಆಯುಕ್ತರು. ಇಷ್ಟು ಅಂದ್ರೆ ಈ ಒಂದು ಟಾಪಿಕ್ ನ ಬಗ್ಗೆ ನಾವು ವಿವರವಾಗಿ ಇನ್ನೊಂದು ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಈಗ ಈ ಒಂದು ಪ್ರತಿಯೊಂದು ಸಣ್ಣ ಒಂದು ಟಾಪಿಕ್ ಗಳ ಬಗ್ಗೆ ವಿವರಣೆ ನೀಡಿದ್ದೀವಿ. ಪ್ಲಸ್ ಅದರ ಜೊತೆಗೆ ಯಾವ್ಯಾವ ತರ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಮುಂದಿನ ವಿಡಿಯೋದಲ್ಲಿ ಒಂದು ಸಂಪೂರ್ಣವಾಗಿ ಎಲ್ಲಾ ಟಾಪಿಕ್ ಅಲ್ಲೂ ಒಂದು 50 ಆಗಿರ್ಬೋದು ಅಥವಾ ವಿವರವಾದಂತಹ ಒಂದು ನೋಟ್ಸ್ ಮಾಡ್ಬಿಟ್ಟು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮಗೆ ಯಾವುದೇ ಡೌಟ್ಸ್ ಇದ್ರು, ಯಾವುದೇ ಅನುಮಾನಗಳಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಲೈಕ್ ಆಗಿದ್ರೆ, ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರ್ಯಾರಿಗೆಲ್ಲ ಈ ವಿಡಿಯೋನ ಮುಟ್ಟಬೇಕು ಶೇರು ನೀವು ಮಾಡ್ಬೋದು. ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಧನ್ಯವಾದಗಳು.